ದೃಷ್ಟಿ ರೋ ಜಾಗಕ್ಕೆ ನೀನೇ ಸರಿ. ರೋಲಿರೋ ಎಲ್ಲ ಗುಣನೂ ನಿನ್ನಲ್ಲಿದೆ. ನನಗ್ ಬೇಡ, ನನಗಿದ್ರ ಯಾವ ಆಸೆನೂ ಇಲ್ಲ. ತಂಗ್ಯವ್ವ, ಬೇಡ ಅನ್ಬೇಡ. ಇದು ನಮ್ ದತ್ತಾ ಬೈ ತುಂಬಾ ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯ. ದೃಷ್ಟಿ ಅಂದ್ರೆ ಎರಡನೇ ತಾಯಿ ಅಂತ ಹೇಳ್ತಾರೆ, ಆದ್ರೆ ನೀನು ನೀನು ಅನ್ನ ಹಾಕಿದ ಕೈಗಳನ್ನ ಹೋದ ಹುಚ್ಚ ನಾಯಿ. ಎಷ್ಟೋ ಸಾರಿ ನನ್ ಗಂಡನ್ಗೆ ನೀನ್ ಸರಿ ಇಲ್ಲ ಅಂತ ಹೇಳಕ್ ಪ್ರಯತ್ನ ಪಟ್ಟೆ, ಆದ್ರೆ ಆ ಮನುಷ್ಯ ಬಾಯಿ ತೆಗೆದ್ರೆ ಮಾತಾಡಿದ್ರಲ್ಲ ನಿನ್ ಬಗ್ಗೆ ದೊಡ್ಡ ದೊಡ್ಡ ನಂಬಿಕೆ ಮಾತುಗಳು, ಅದನ್ನೆಲ್ಲ ಕೇಳಿ ನನ್ಗೆ ಹೇಳೋದಕ್ಕೆ ಬಾಯೇ ಬಂದಿಲ್ಲ. ಅವ್ರಿಗೆ ಅಕ್ಕ ಅಂದ್ರೆ ಅಷ್ಟು ವಿಶ್ವಾಸ, ಅಷ್ಟು ಪ್ರೀತಿ. ಆದ್ರೆ ಈ ಅಕ್ಕ ಪ್ರತಿ ದಿನ ಪ್ರತಿ ಕ್ಷಣ ದತ್ತನ್ ಸಾವನ್ನೇ ಬಯಸ್ತಾ ಇದ್ಲು. ಕೊನೆಗೊಂದಿನ ಅದನ್ ಸಾಧಿಸ್ಬಿಟ್ಟೆ ಅಂತ ಮೆರೀತಿದ್ಯಾ? ವಾಟ್ ಇಸ್ ದಿಸ್? ನನಗೆ ದತ್ತನ್ ಮೇಲೆ ದ್ವೇಷ ಇತ್ತು ಅಂತ ಗೊತ್ತಿತ್ತು, ಆದ್ರೆ ಸಾಯಿಸೋ ಮಟ್ಟಕ್ಕೆ ಹೋಗ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ತಪ್ಪಾಡ್ಬಿಟ್ಟೆ. ಸಂಬಂಧಗಳನ್ನ ಕೊಂದವ್ರಿಗೆ ವ್ಯಕ್ತಿಗಳನ್ನ ಕೊಲ್ಲೋದು ಅಷ್ಟು ಕಷ್ಟ ಆಗಲ್ಲ ಅಂತ ನಿಮ್ಮ ಅಕ್ಕ ತೋರಿಸ್ಬಿಟ್ಲು. ನೋಡಿದ್ರ ನೇತ್ರಮ್ಮ, ಯಾವಾಗ್ಲೂ ದಿ ದಿ ಅಂತ ಹಿಂದೆ ಓಡಾಡ್ತಾ ಇದ್ರಲ್ಲ, ನಿಮ್ದೀದು ಅಸಲಿ ಮುಖ ಇದೆ. ಇನ್ನು ಮುಂದೆ ನಿನಗೂ ನನಗೂ ಸಂಬಂಧ ಇಲ್ಲ. ನಿನ್ನಂತವಳು ನೆರಳು ಬಿದ್ರೆ ನನ್ನ ಮಗನು ನಿನ್ನ ಹಾಗೆ ಆಗ್ಬಿಡ್ತಾನೆ. ನೋಡೋ, ಅವನ ಹತ್ರನೂ ಸುಳಿಬೇಡ ನೀನು. ಬೇಕಾಗಿಲ್ಲ, ಯಾರು ನನ್ನನ್ನು ಒಪ್ಕೊಳ್ಳೋದ್ ಬೇಕಾಗಿಲ್ಲ. ಇದು ನನ್ನ ಮನೆ, ಇಲ್ಲಿ ನಾನ್ ಮಾಡಿದ್ದೆ ನ್ಯಾಯ. ನಿಮಗೆಲ್ಲ ನಾನ್ ಅನ್ಯಾಯ ಮಾಡಿದ್ದೀನಿ ಅನ್ನೋದಾದ್ರೆ ಅದಕ್ಕಿಂತ ಮುಂಚೆ ನನಗ್ ಅನ್ಯಾಯ ಮಾಡಿರೋದು ಆ ದತ್ತು. ಅವನು ನನಗ್ ಮಾಡಿದ ಅನ್ಯಾಯಕ್ಕೆ ನಾನ್ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಎಲ್ಲಾರು ಕಿತ್ಕೊಂಡ. ದತ್ತು ನನ್ನಿಂದ ನನ್ ತಂದೆನ್ ಕಿತ್ಕೊಂಡ. ಅಪ್ಪನ ಪ್ರೀತಿ ಕಿತ್ಕೊಂಡ, ಅಪ್ಪನ ಅಪ್ಪುಗೆ ಕಿತ್ಕೊಂಡ. ಅಪ್ಪನ ಹೆಗೆಯರ್ ಕೂತ್ಕೊಳ್ತಾ ಇದ್ದೆ ನಾನು. ಆ ಹೆಗಲ್ನ ಶಾಶ್ವತವಾಗಿ ನನ್ನಿಂದ ಕಿತ್ಕೊಂಡ, ಶಾಶ್ವತವಾಗಿ ನನ್ನಿಂದ ಕಿತ್ಕೊಂಡ್ಬಿಟ್ಟ. ಸ್ಕೂಲ್ಗ ಎಲ್ಲರೂ ಪೇರೆಂಟ್ಸ್ ಮೀಟಿಂಗ್ಗೆ ಅಪ್ಪ ಅಮ್ಮನ ಕರ್ಕೊಂಡ್ ಬರ್ತಾ ಇದ್ರು. ಅಮ್ಮ ಅಂತೂ ಬರ್ತಿರ್ಲಿಲ್ಲ. ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಹೋಗುವಾಗ ಎಲ್ಲರೂ ಅವ್ರ ಮಕ್ಳಿಗೆ ನಿನ್ ಮುತ್ಕೊಟ್ಟು ತಾತ ಹೇಳಿ ಹೋಗ್ತಾ ಇದ್ರು. ನಾನು ಅಪ್ಪನೇ ಇಲ್ದೆ ಆ ಮಕ್ಕಳನ್ನೇ ಹಸುವಿಂದ ನೋಡ್ಕೊಂಡು ಅದೇ ಪ್ರೀತಿ ನೋಡ್ತಾ ತುಂಬಿಸ್ಕೊತಾ ಇದ್ದೆ. ಈ ನೋವೆಲ್ಲ ನಿನಗೆ ಅರ್ಥ ಆಗುತ್ತಾನೆ? ಹೇಳು. ನಾನ್ ದತ್ತನ್ ಕೊಂದಿದ್ದು ಅನ್ಯಾಯ ಅಂದ್ರೆ ದತ್ತು ನನ್ ತಂದೆನ್ ಕೊಂದಿದ್ದು ಅನ್ಯಾಯ. ಇದಕ್ಕೇನ್ ಹೇಳ್ತ್ಯಾ? ದತ್ತು ನನ್ ಹೇಗ್ ಕ್ಷಮಿಸ್ಲಿ? ಹೇಗೆ ಕ್ಷಮಿಸ್ಲಿ ಹೇಳು. ನಿಮ್ ತಮ್ಮ ದತ್ತ ನಿಮ್ ತಂದೆನ ಕೊಂದಿದ್ದು ನೀವು ಕಣ್ಣಾರೆ ನೋಡಿದೀರಾ? ಹೋಗ್ಲಿ, ಯಾವತ್ತಾದ್ರೂ ಒಂದಿನ ಅವ್ರ ಹತ್ರ ಹೋಗಿ ಅವತ್ತೇನಾಯ್ತು ಅಂತ ಕೇಳಿದೀರಾ? ಎಷ್ಟೆಲ್ಲ ಮಾಡೋ ಬದಲು ಒಂದು ಸಾರಿ ಕೇಳ್ಬೇಕಿತ್ತು ಅವತ್ ಏನಾಯ್ತು ಅಂತ.
ಸತ್ಯನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ನನ್ ಗಂಡನ ಬಗ್ಗೆ ಮಾತಾಡ್ಬೇಡ ನೀನು. ನನ್ ಗಂಡಂದು ಕೊಲ್ಲೋ ಕೈ ಅಲ್ಲ, ಕಾಯೋ ಕೈ. ಇವಳ ಹತ್ರ ಏನ್ ಮಾತು ದೃಷ್ಟಿ? ನಮ್ಮ ಹತ್ರ ಎಲ್ಲ ಸಾಕ್ಷಿನೂ ಇದೆ. ನಮ್ಮ ಹತ್ರ ಇರೋ ಸಾಕ್ಷಿಗಳನ್ನೆಲ್ಲ ಪೊಲೀಸರಿಗೆ ಕೊಟ್ರೆ ಅವರೇ ಬಂದು ಅರೆಸ್ಟ್ ಮಾಡ್ತಾರೆ, ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ತಾರೆ. ಕರೆಕ್ಟಾಗಿ ಹೇಳಿದೆ. ದತ್ತನಂತ ಅಮೂಲ್ಯವಾದ ರತ್ನಕ್ಕೆ ಮೋಸ ಮಾಡ್ಬಿಟ್ರು. ನೀನು ಜೈಲಲ್ಲಿರೋದೇ ಕರೆಕ್ಟು. ಆಚೆ ಹೋದ್ರೆ ಜನನೇ ನಿನ್ನ ಕಲ್ಲಲ್ಲಿ ಹೊಡೆದು ಸಾಯಿಸ್ತಾರೆ. ಜೈ ಬಾರೆ ಅಕ್ಕ, ದೃಷ್ಟಿ, ನನ್ ಗಂಡ ಇವಳ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ರು, ತುಂಬಾ ನಂಬಿದ್ರು. ಇವಳಿಗೆ ಶಿಕ್ಷೆ ಕೊಟ್ರೆ ಅವ್ರು ನೊಂದ್ಕೋತಾರೆ. ಯಾವಾಗ್ಲೂ ನನ್ ಗಂಡ ಏನ್ ಹೇಳ್ತಿದ್ರು ಗೊತ್ತಾ? ಅಕ್ಕ ಅಂದ್ರೆ ನನ್ ಪಾಲಿನ ದೇವತೆ ಅಂತ ಹೇಳ್ತಿದ್ರು. ಅವ್ಳು ಒಂದ್ ಕೇಳಿದ್ರೆ ನಾನ್ ಜೀವ ಬೇಕಾದ್ರೂ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ರು. ಅವರು ಯಾವತ್ತೂ ಈ ಆಸ್ತಿನೆಲ್ಲ ಹೊತ್ಕೊಂಡು ಹೋಗೋ ಪ್ಲಾನ್ ಮಾಡಿರ್ಲಿಲ್ಲ. ನಾನವತ್ತು ರೌಡಿಸಮ್ ಬಿಟ್ಬಿಡಿ, ನೀವು ಹಳೇದತ್ತ ಆಗಿರಿ ಅಂತ ಹೇಳ್ದೆ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ? ದೃಷ್ಟಿ, ನಾನು ನೀನು ಅಮ್ಮನ ಜೊತೆ ಆಶ್ರಮಕ್ಕೆ ಹೋಗ್ಬಿಡೋಣ ಅಂತ. ಮಕ್ಕಳ ಸೇವೆ ಮಾಡ್ಕೊಂಡಿರೋಣ, ಈ ಆಸ್ತಿ ಅಂತಸ್ತೆಲ್ಲ ನಮ್ ಶರಾವತಿ ಅಕ್ಕಂಗ್ ಬರೆದ್ ಬಿಡೋಣ ಅಂತ ಹೇಳಿದ್ರು. ಆದ್ರೆ ನೀವು ಆಸ್ತಿಗೋಸ್ಕರ, ಸೇಡಿಗೋಸ್ಕರ ಅವ್ರನ್ನೇ ಕೊಲ್ಲೋ ಪ್ರಯತ್ನ ಪಟ್ಟಿದ್ದೀರಾ. ನನ್ ಗಂಡ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ರು. ಇವಳಿಗೇನಾದ್ರೂ ಶಿಕ್ಷೆ ಕೊಟ್ರೆ ನನ್ ಗಂಡನ ಮನ್ಸಿಗೆ ತುಂಬಾ ನೋವಾಗತ್ತೆ. ಇವಳನ್ನ ಬಿಟ್ಬಿಡಿ. ಏನು ಬಿಟ್ಬಿಡ್ತೀಯಾ? ಸುಮ್ಮನೆ ಬಿಟ್ಬಿಡ್ತೀಯಾ? ಇಷ್ಟು ಸುಲಭವಾಗಿ ನನ್ನ ಕ್ಷಮಿಸ್ಬಿಡ್ತೀಯಾ? ನನಗೆ ನಂಬೋದಕ್ಕೆ ಆಗ್ತಿಲ್ಲ ದೃಷ್ಟಿ. ಸಾವಿಗಿಂತ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟಿಯಲ್ಲೇ. ಹೀಗೆಲ್ಲ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ಸುಮ್ಮನೆ ಮೊದ್ಲು ಇವಳನ್ನ ಆಚೆ ಕಳ್ಸಿ, ಎಲ್ಲಾದ್ರೂ ಹೇಗಾದ್ರೂ ಇರ್ಲಿ. ಇವತ್ತಿಂದ ಈ ಮನೆ ಇವಳಿಂದ ಎಲ್ಲ ಸಂಬಂಧನೂ ಕಳ್ಕೊಡುತ್ತೆ. ಈ ಮನೆಗೂ ಇವಳಿಗೂ ಸಂಬಂಧ ಇಲ್ಲ. ಅಯ್ಯೋ ದೃಷ್ಟಿ, ನನ್ನ ಕ್ಷಮಿಸ್ಬಿಡು. ಒಂದ್ಸಲ ಈ ಮನೇಲಿರೋ ಅವಕಾಶ ಮಾಡ್ಕೊಡು ಅಂತ ಯಾವತ್ತೂ ನಾನು ನಿನ್ ಮುಂದೆ ಬೇಡ್ಕೊಳ್ಳಲ್ಲ ಕಣೆ. ನಾನ್ ನಿನ್ ತಮ್ಮನ ಹೆಂಡತಿಯಾಗಿ ಬಿಡ್ತಿಲ್ಲ, ದತ್ತನ್ ಹೆಂಡತಿಯಾಗಿ ಬಿಡ್. ನೀನಂತ ವಿಷಾನ ಈ ಮನೇಲಿ ಇಟ್ಕೊಳ್ಳೋದಿಲ್ಲ. ಇನ್ಯಾವತ್ತೂ ನಿನ್ ಮುಖ ತೋರಿಸ್ಬೇಡ. ಇಲ್ಲಿಂದ ಹೋಗ್ತಾ ಇದ್ದ ಎಳ್ಕೊಂಡು ಹೋಗಿ ಇವಳನ್ನ. ಬಾರೆ ಎಷ್ಟೇ ನಮ್ಮನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು ದೃಷ್ಟಿ. ನಮ್ಮನ್ನ ಕ್ಷಮಿಸ್ಬಿಡು ದೃಷ್ಟಿ. ನನ್ನ ಕೈಲಿ ನನ್ನ ಗಂಡನಷ್ಟು ಪ್ರೀತಿ ನಿಮಗೆ ಕೊಡಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಅಣ್ಣನಾಗಿರೋ ಪ್ರಯತ್ನ ಪಡ್ತೀನಿ. ನಿಮ್ಗೇನು ಕೊರತೆ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಸಿಸ್
ಏನ್ ಮಾಡ್ತಿದ್ದೀರಾ? ಕುತ್ಕೋ ದೃಷ್ಟಿ. ಸಿಸ್ ದೃಷ್ಟಿ, ರೋ ಜಾಗಕ್ಕೆ ನೀನೇ ಸರಿ. ರೋಲಿರೋ ಎಲ್ಲ ಗುಣನೂ ನಿನ್ನಲ್ಲಿದೆ. ನನಗ್ ಬೇಡ, ನನಗಿದ್ರ ಯಾವ ಆಸೆನೂ ಇಲ್ಲ. ತಂಗ್ಯವ್ವ, ಬೇಡ ಅನ್ಬೇಡ. ಇದು ನಮ್ ದತ್ತಾಬಾಯಿ ತುಂಬಾ ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯ. ಅದನ್ನ ಕಾಪಾಡ್ಬೇಕು ಅಂದ್ರೆ ನೀನ್ ಆ ಜಾಗದಲ್ಲಿ ಕೂರ್ಲೇಬೇಕು. ದೃಷ್ಟಿ, ನೀನ್ ಯಾವಾಗ್ಲೂ ಅನ್ಕೋತಿದ್ಯಲ್ವಾ ದತ್ತ ಹಳೆ ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ ಆಗಿ ಬದುಕ್ಬೇಕು ಅಂತ. ಆ ರೀತಿ ನೀನ್ ಬದುಕ್ ತೋರ್ಸು. ದೃಷ್ಟಿ ಪುಟ್ಟ, ಕಿಶೋರಣ್ಣ ಎಲ್ಲ ಇಷ್ಟೊಂದು ಹೇಳ್ತಿದ್ದಾರೆ, ಒಕ್ಕುಬಿಟ್ಟಿ. ದೃಷ್ಟಿ, ನಮಗೋಸ್ಕರ ನೀನು ಇದನ್ನ ಒಪ್ಕೊಳ್ಳೇಬೇಕು. ಆಗಲ್ಲ ಅನ್ಬೇಡ. ಕೊಳಕ ಪೇತ್ರ, ದತ್ತ ಶ್ರೀರಾಮ್ ಪಾಟೀಲ್ ಅವರು ನಮ್ಮನ್ ಬಿಟ್ಟು ಹೋಗಿಲ್ಲ. ನಮ್ದವ್ರ ಪಾಲಿನ ದೇವರಾಗಿ ಯಾವಾಗ್ಲೂ ನಮ್ದವ್ರ ಜೊತೆನೆ ಇರ್ತಾರೆ. ಅವ್ರಿಗೆ ಅನಾಥಾಶ್ರಮ ಕಟ್ಬೇಕು, ವೃದ್ಧಾಶ್ರಮ ಕಟ್ಬೇಕು, ಧರ್ಮದ ಆಸ್ಪತ್ರೆ ಕಟ್ಬೇಕು, ಹಾಗೆ ಸಮಾಜ ಸೇವೆ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಇನ್ ಮುಂದೆ ದೃಷ್ಟಿ ದತ್ತ ಶ್ರೀರಾಮ್ ಪಾಟೀಲ್ ಅವ್ರ ಹೆಂಡತಿಯಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾಳೆ. ದತ್ತ ಶ್ರೀರಾಮ್ ಪಾಟೀಲ್ ಅವ್ರ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಿದ್ದೀನಿ. ಈ ಊರ್ ಜನ ಅನಾಥರಾಗೋದಿಕ್ಕೆ ನಾನ್ ಬಿಡಲ್ಲ. ಇಷ್ಟು ದಿನ ದತ್ತ ಶ್ರೀರಾಮ್ ಪಾಟೀಲ್ ಅವರು ಅವ್ರನ್ನೆಲ್ಲ ಹೇಗ್ ಕಾಪಾಡ್ತಿದ್ರೋ ಹಾಗೆ ಇನ್ ಮುಂದೆ ನಾನು ಅವರನ್ನೆಲ್ಲ ಕಾಪಾಡ್ತೀನಿ.